ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಚೆನ್ನೋ ಕಲರ್ ವರ್ಲ್ಡ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಫರ್ನಿಚರ್ ಪಾಲಿಶ್ ಇಂದ ಆಗುವಂಥ ತೊಂದರೆಗಳನ್ನು ಏನಂತೇಳಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈಗ ಪಾಲಿಶ್ ಯಾರು ಮಾಡಿಸಲ್ಲ ಹೇಳಿ ಫ್ರೆಂಡ್ಸ್? ಪ್ರತಿಯೊಬ್ಬರು ಮನೆಯಲ್ಲಿ ವೆರೈಟಿ ಪಾಲಿಶ್ನ ಮಾಡಿಸ್ತಾರೆ. ಹ್ಯಾಂಡ್ ಪಾಲಿಶ್ದಿಂದ ಹಿಡಿದು ಗ್ಲಾಸ್ ಫಿನಿಶಿಂಗ್ವರೆಗೂ ಪಾಲಿಶ್ನ ಮಾಡಿಸ್ತಾ ಹೋಗ್ತಾರೆ. ಸೊ ಪ್ರತಿಯೊಂದು ಪಾಲಿಶು ನೀವು ನೋಡ್ಬೋದು. ಇದೆಲ್ಲ ಪಾಲಿಶ್ ಏನು ಮಾಡ್ತಾರೆ, ಎಷ್ಟು ಶೈನಿಂಗ್ ಬರುತ್ತೋ ಅಷ್ಟು ಕೆಮಿಕಲ್ ಅದರಲ್ಲಿ ಇರುತ್ತೆ ಫ್ರೆಂಡ್ಸ್. ಅದರಿಂದ ತುಂಬಾ ನಮ್ಮ ದೇಹಕ್ಕೆ ಏನಾದರೂ ಅದು ನಮ್ಮ ದೇಹದ ಒಳಗಡೆ ಹೋದರೆ ತುಂಬಾ ತೊಂದರೆಗಳು ಉಂಟಾಗುತ್ತೆ. ಒಂದೊಂದು ಭಾಗಗಳಿಗೂ ತೊಂದರೆ ಉಂಟಾಗುತ್ತೆ. ಸೊ ಅದು ನಮ್ಮ ದೇಹದ ಒಳಗಡೆ ಹೋದರೆ ಯಾವ ಎಲ್ಲ ಪ್ರಾಬ್ಲಮ್ಗಳು ಬರುತ್ತೆ ಅಂತೇಳಿ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಹೊಸೊಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾರೇ ಆಲ್ಮೋಸ್ಟ್ ಪೇಂಟ್ರುಗಳು ಒಂದು ಪಾಲಿಷ್ನ ಮಾಡಬೇಕಂದ್ರೆ, ಸೊ ಅಥವಾ ಈ ಪಾಲಿಷ್ನ ಸ್ಪ್ರೇ ಮಾಡಬೇಕಂದ್ರೆ ಮಕ್ಕಕ್ಕೆಲ್ಲ ಮಾಸ್ಕ್ನ ಹಾಕೊಳ್ಳಿ, ಮೂಗಿಗೆಲ್ಲ ಕವರ್ ಆಗಿರಬೇಕು ಮತ್ತು ಬಾಯಿ ಎಲ್ಲ ಕವರ್ ಆಗಿರೋ ರೀತಿಯಲ್ಲಿ ನೀಟಾಗಿ ಒಂದು ಮಾಸ್ಕ್ ಹಾಕೊಳ್ಳಿ ಅಥವಾ ಒಂದು ಬಟ್ಟೆಯನ್ನು ಕಟ್ಕೋಬೇಕಾಗುತ್ತೆ. ಯಾಕೆಂತಂದರೆ ಅದು ನಮ್ಮ ದೇಹದ ಒಳಗಡೆ ಹೋದರೆ, ಆ ಪಾಲಿಶ್ ಏನಿದೆ ಅದು ನಮ್ಮ ದೇಹದ ಒಳಗಡೆ ಹೋದರೆ ಪ್ರತಿಯೊಂದು ಭಾಗವೂ ಡ್ಯಾಮೇಜ್ ಆಗುತ್ತೆ, ತೊಂದರೆಗಳಾಗುತ್ತೆ. ಸೊ ಅದರಿಂದ ಕೆಲವೊಂದು ರೋಗಗಳು ಉಂಟಾಗುತ್ತವೆ. ಸೊ ಅದು ಯಾವ್ಯಾವ ರೋಗ ಅಂಥೇಳಿ ನಾವು ಈಗ ನೋಡ್ತಾ ಹೋಗೋಣ. ಇಲ್ಲಿ ನಾನು ಒಂದು ಲಿಸ್ಟ್ನ ಮಾಡ್ಕೊಂಡಿದ್ದೀನಿ ನೋಡಿ. ಫರ್ನಿಚರ್ ಪಾಲಿಷ್ನ ವಿಷ ದೇಹ ಅನೇಕ ಭಾಗಗಳಿಗೆ ಹೋಗಿ ಅನೇಕ ರೀತಿಯ ರೋಗಗಳನ್ನು ಉಂಟು ಮಾಡಬಹುದು. ಅವು ಇಲ್ಲಿ ಯಾವುವು ಅಂತೇಳಿ ನಾವು ಈಗ ನೋಡ್ತಾ ಹೋಗೋಣ. ನಾವು ಏನೋ ಸ್ಪ್ರೇ ಮಾಡೋ ಟೈಮಲ್ಲಿ ಮಕ್ಕಕ್ಕೆಲ್ಲ ಬಟ್ಟೆ ಕಟ್ಕೊಂಡಿಲ್ಲ ಅಂತಂದರೆ ಅದನ್ನು ನಾವು ಸೇವಿಸಿದ್ರೆ, ಆ ಪಾಲಿಷ್ನ ನಮ್ಮ ದೇಹದೊಳಗಡೆ ಸೇವಿಸಿದರೆ ಸೊ ಯಾವ್ಯಾವ ರೋಗ ಬರುತ್ತೆ ಅಂತೇಳಿ ನಾವು ನೋಡೋಣ. ಅದು ನಿಮಗೆ ಒಂದೇ ಸಲಿಗೆ ಸಡನ್ನಾಗಿ ಈ ರೋಗ ಲಕ್ಷಣಗಳು ಕಾಣಿಸೋದಿಲ್ಲ. ಡೈಲಿ ಸ್ಪ್ರೇ ಹೊಡೆಯೋರು ಇರ್ತಾರಲ್ಲ, ಡೈಲಿ ಮಾಡೋರಿಗೆ ಡೈಲಿ ಸ್ವಲ್ಪ ಹೋಗಿ ಆ ದೇಹದೊಳಗಡೆ ತೊಂದರೆಗಳನ್ನು ಉಂಟು ಮಾಡುತ್ತದೆ. ಈಗ ಅದನ್ನು ಯಾವುದಂತೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೋಡಿ, ಪಾಲಿಶ್ ನಮ್ಮ ದೇಹದೊಳಗಡೆ ಸೇರಿಕೊಂಡ್ರೆ, ಈ ಗಾಳಿ ಮುಖಾಂತರ ನಮ್ಮ ದೇಹದೊಳಗಡೆ ಸೇರಿಕೊಂಡ್ರೆ ತಳಮಳ ಉಂಟಾಗುತ್ತೆ, ಗೊಂದಲ ಉಂಟಾಗುತ್ತೆ, ಕೋಮಕ್ಕೂ ಹೋಗ್ಬೋದು ಫ್ರೆಂಡ್ಸ್. ಆ ಪಾಲಿಶಿನ ಸ್ಮೆಲ್ಲಿಗೆ ತುಂಬ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ಲಿಂದ ನಮಗೆ ಕೋಮ ಸ್ಟೇಜ್ಗೂ ಹೋಗ್ಬೋದು. ತಲೆನೋವು, ತಲೆ ತಿರುಗುವಿಕೆ, ಉಸಿರಾಟದ ತೊಂದರೆಗಳು ಮತ್ತು ರಕ್ತದೊತ್ತಡ, ಗಂಟ್ಲು, ಬಾಯಿ, ಮೂಗು, ಕಣ್ಣು, ಕಿವಿಗಳಲ್ಲಿ ತೀವ್ರವಾದ ನೋವುಗಳೇನಾದ್ರು ಕಂಡು ಬರ್ಬೋದು. ಮತ್ತು ಹೊಟ್ಟೆ ನೋವು, ಗಂಟಲಿನ ಊತ ಆಗ್ಬೋದು, ವಾಂತಿ ಆಗ್ಬೋದು, ಮತ್ತು ಚರ್ಮ ಸುಡುವಿಕೆ ಅಥವಾ ಕಿರಿಕಿರಿ ಆಗ್ಬೋದು. ಈ ಪಾಲಿಶ್ ಎಲ್ಲ ಸ್ಕಿನ್ ಮೇಲೆ ಬಿದ್ದಾಗ ಉರಿಯುತ್ತದೆ, ನೋಡ್ಬೋದು, ನೀವು ಗಮನಿಸಿರ್ಬೋದು, ಉರಿ ಆಗುತ್ತೆ. ಸೊ ಅದರಿಂದ ಕೆಲವೊಂದು ಪಿಂಪಲ್ಸ್ಗಳಾಗುತ್ತೆ. ಪಾಲಿಶ್ ಬಿದ್ದು ಚರ್ಮ ಎಲ್ಲ ಇನ್ಫೆಕ್ಷನ್ ಆಗಿಬಿಟ್ಟು ಅದು ಫುಲ್ಲು ಇಲ್ಲಿ ಕೆಲವೊಂದು ಎಲ್ಲಿ ಬಿದ್ದಿರುತ್ತೋ ಆ ಸ್ಕಿನ್ ಮೇಲೆ ರೆಡ್ ಆಗಿ ಬರ್ನ್ ಆಗೋ ಥರ ಆಗಿಬಿಡುತ್ತೆ ಫ್ರೆಂಡ್ಸ್. ಅಂದರೆ ಕೆಲವೊಬ್ಬರಿಗೆ ಅಲರ್ಜಿ ಟೈಪು ಬರ್ನ್ ಅಂದರೆ ಅಲರ್ಜಿ ಥರ ಆಗ್ಬಿಡುತ್ತೆ. ಇದು ಫುಲ್ಲು ಸ್ಕಿನ್ ಏನಿರುತ್ತೆ ಆ ಸ್ಕಿನ್ ಮೇಲೆ ಅಲರ್ಜಿ ರೀತಿಯಲ್ಲಿ ಉಂಟಾಗುತ್ತದೆ. ಮತ್ತು ದೃಷ್ಟಿ ನಷ್ಟ ಅಂದರೆ ದೃಷ್ಟಿ ತೊಂದರೆಗಳು ಆಗ್ಬೋದು. ಮತ್ತು ಮಂದದೃಷ್ಟಿ, ಉಸಿರಾಟದ ತೊಂದರೆಗಳು, ಜ್ವರ, ಶ್ವಾಸಕೋಶದ ಸುತ್ತ ದ್ರವ, ಶ್ವಾಸಕೋಶದ ಉರಿಯೂತ, ಮತ್ತು ಶ್ವಾಸಕೋಶದ ಸೋಂಕು, ಸೆಳೆತಗಳು, ನಿದ್ರಾಹೀನತೆ. ಅದು ಸೇವನೆ ಮಾಡಿದಾಗ ಜಾಸ್ತಿ ಜಲ್ದಿ ನಿದ್ರೆ ಬರದೇ ಇರೋ ಥರ ಆಗ್ಬೋದು. ಮತ್ತು ಬುದ್ಧಿಮಂದ ಉಂಟಾಗ್ಬೋದು. ಈ ಲಕ್ಷಣಗಳು ಯಾವುದಾದ್ರೂ ತೀವ್ರವೆನಿಸಿದರೆ, ಈ ಲಕ್ಷಣ ನಿಮ್ಗೆ ಯಾವುದಾದ್ರೂ ತುಂಬ ಜಾಸ್ತಿ ಅನ್ನಿಸ್ತಾ ಇದ್ದರೆ ನೀವು ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತದೆ. ಮತ್ತು ನೀವು ಕೆಲವೊಂದು ಟೈಮಲ್ಲಿ ಸ್ಪ್ರೇ ಮಾಡುವಾಗ ಅಕಸ್ಮಾತಾಗಿ ಪಾಲಿಶ್ ಏನಾದ್ರು ನೀವು ಸೇವಿಸಿದರೆ ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ತಕ್ಷಣ ಹಾಲು ಅಥವಾ ನೀರನ್ನು ಸೇವಿಸಬೇಕಾಗುತ್ತೆ. ಈ ಪಾಲಿಶಿಗೆ ನೀರು ಹಾಕಿದ್ರೆ ಅದರ ಇದು ಏನಂತೆ, ಪಾಲಿಶ್ ಏನೋ ಸ್ಟ್ರಾಂಗ್ ಇರುತ್ತಲ್ಲ, ನೀರು ಹಾಕೋದ್ರಿಂದ ಅದು ವೀಕ್ ಆಗುತ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ದೇಹಕ್ಕೆ ಏನಾದ್ರು ಏನೋ ಗೊತ್ತಿಲ್ಲದೆ ಪಾಲಿಶನ್ನ ಸೇವಿಸಿದ ತೊಂದರೆಯಲ್ಲಿ ತಕ್ಷಣವೇ ನೀರು ಅಥವಾ ಹಾಲನ್ನು ಕುಡಿಬೇಕಾಗುತ್ತೆ. ಅನಂತರ
ವೈದ್ಯರನ್ನು ಸಂಪರ್ಕಿಸಿ ನೀವು ಚಿಕಿತ್ಸೆ ಪಡಿಬೇಕಾಗುತ್ತೆ. ಮತ್ತು ಅವ್ರನ್ನ ಏನೋ ತುಂಬ ಸೇರಿಸಿದ ಅಥವಾ ಆಗಲಿ ಆ ಪಾಲಿಶಿಂದ ನಿಮಗೆ ತೊಂದರೆ ಆಗ್ತಾಯಿದೆ ಅಂತಂದರೆ ತಕ್ಷಣವೇ ಚೆನ್ನಾಗಿ ಗಾಳಿ ಇರೋ ಜಾಗದಲ್ಲಿ ಬಂದುಬಿಟ್ಟು ವಿಶ್ರಾಂತಿಯನ್ನು ತಗೋಬೇಕು ಫ್ರೆಂಡ್ಸ್. ಈ ರೀತಿ ಹಲವಾರು ತೊಂದರೆಗಳು ಉಂಟಾಗುತ್ತವೆ. ಈ ತೊಂದರೆಗಳು ಉಂಟಾಗಬಾರ್ದಂದರೆ ನಿಮ್ಮ ಸೇಫ್ಟಿ ನೀವೇ ಮಾಡ್ಕೊಳ್ಬೇಕು. ಅಂದರೆ ಹೇಗೆ ಅಂತಂದರೆ ಅದೇ ಒಂದು ಮಾಸ್ಕ್ನ ಧರಿಸೋದು, ಅಥವಾ ಅದಕ್ಕೆ ಟೈಮು ಪಾಲಿಶನ್ನ ಮಾಡೋದು, ಮತ್ತು ಆ ಸ್ಪ್ರೇ ನಮ್ಮ ದೇಹದೊಳಗೆ ಸೇರದ ಹಾಗೆ ನೀವು ಏನಾದರೂ ಒಂದು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನೀವು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.